ಮೊದಲನೇ ಪ್ರಶ್ನೆ, ಸಮುದ್ರದಲ್ಲಿ ಬರುವಂತ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ? ಎ. ತುಫಾನ್, ಬಿ. ನೆರೆ, ಸಿ. ಸೈಕ್ಲೋನ್, ಡಿ. ಸುನಾಮಿ. ಉತ್ತರ ಡಿ. ಸುನಾಮಿ. ಎರಡನೇ ಪ್ರಶ್ನೆ, ಹನುಮಂತ ಯಾವ ರಾಷ್ಟ್ರದಿಂದ ಸಂಜೀವಿನಿ ಪರ್ವತವನ್ನು ತಂದನು? ಎ. ಮಧ್ಯಪ್ರದೇಶ್, ಬಿ. ಗುಜರಾತ್, ಸಿ. ತಮಿಳುನಾಡು, ಡಿ. ಉತ್ತರಾಖಂಡ. ಉತ್ತರ ಡಿ. ಉತ್ತರಾಖಂಡ. ಮೂರನೇ ಪ್ರಶ್ನೆ, ಪ್ಲಾಸ್ಟಿಕ್ ಕರೆನ್ಸಿಯನ್ನು ಮೊದಲು ಪರಿಚಯಿಸಿದ ದೇಶ ಯಾವುದು? ಎ. ಆಫ್ರಿಕಾ, ಬಿ. ಆಸ್ಟ್ರೇಲಿಯಾ, ಸಿ. ಶ್ರೀಲಂಕಾ, ಡಿ. ಅಮೆರಿಕ. ಉತ್ತರ ಬಿ. ಆಸ್ಟ್ರೇಲಿಯಾ. ನಾಲ್ಕನೇ ಪ್ರಶ್ನೆ, ವಿಶ್ವದ ಮೊದಲ ಚಾಲಕರಹಿತ ಸ್ವಯಂ ಚಾಲಿತ ರೈಲು ಎಲ್ಲಿ ಪ್ರಾರಂಭವಾಯಿತು? ಎ. ಅಮೆರಿಕ, ಬಿ. ಜರ್ಮನಿ, ಸಿ. ಫ್ರಾನ್ಸ್, ಡಿ. ಇಂಗ್ಲೆಂಡ್. ಉತ್ತರ ಬಿ. ಜರ್ಮನಿ. ಐದನೇ ಪ್ರಶ್ನೆ, ಎಷ್ಟು ಸೊಳ್ಳೆಗಳು ಕಚ್ಚಿದರೆ ಮನುಷ್ಯ ನಿಮಿಷದಲ್ಲಿ ಮರಣಿಸುತ್ತಾನೆ? ಎ. 10,000, ಬಿ. 20 ಲಕ್ಷ, ಸಿ. 50,000, ಡಿ. 50 ಲಕ್ಷ. ಉತ್ತರ ಬಿ. 20 ಲಕ್ಷ. ಆರನೇ ಪ್ರಶ್ನೆ, ನಾಯಿಗಳು ಇಲ್ಲದ ದೇಶ ಯಾವುದು? ಎ. ನೆದರ್ಲ್ಯಾಂಡ್, ಬಿ. ಜರ್ಮನಿ, ಸಿ. ಗ್ರೀನ್ಲ್ಯಾಂಡ್, ಡಿ. ಮಯನ್ಮಾರ್. ಉತ್ತರ ಎ. ನೆದರ್ಲ್ಯಾಂಡ್. ಏಳನೇ ಪ್ರಶ್ನೆ, ಅತ್ಯಂತ ವೇಗವಾಗಿ ಓಡುವ ಜಂತು ಯಾವುದು? ಎ. ಕುದುರೆ, ಬಿ. ಚಿರತೆ, ಸಿ. ನಾಯಿ, ಡಿ. ಜಿಂಕೆ. ಉತ್ತರ ಬಿ. ಚಿರತೆ. ಎಂಟನೇ ಪ್ರಶ್ನೆ, ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ. ಕ್ಯಾನ್ಸರ್, ಬಿ. ಶುಗರ್, ಸಿ. ಹೃದಯ ರೋಗ, ಡಿ. ಕೀಲು ನೋವು. ಉತ್ತರ ಡಿ. ಕೀಲು ನೋವು. ಒಂಬತ್ತನೇ ಪ್ರಶ್ನೆ, ವಾಟ್ಸಪ್ ಯಾವ ದೇಶಕ್ಕೆ ಸೇರಿದಂತ ಕಂಪನಿ? ಎ. ಇಂಡಿಯಾ, ಬಿ. ಅಮೆರಿಕಾ, ಸಿ. ಚೈನಾ, ಡಿ. ಬ್ರಿಟನ್. ಉತ್ತರ ಬಿ. ಅಮೆರಿಕಾ. ಹತ್ತನೇ ಪ್ರಶ್ನೆ, ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಯಾವುದು? ಎ. ಬಾತುಕೋಳಿ, ಬಿ. ಹಂಸ, ಸಿ. ನವಿಲು, ಡಿ. ಪಾರಿವಾಳ. ಉತ್ತರ ಬಿ. ಹಂಸ. ಹನ್ನೊಂದನೇ ಪ್ರಶ್ನೆ, ಪ್ರೀತಿ ಪ್ರೇಮದೊಂದಿಗೆ ಅತಿ ಹತ್ತಿರದ ಸಂಬಂಧ ಹೊಂದಿರುವಂತ ಬಣ್ಣ ಯಾವುದು? ಎ. ಬಿಳಿ, ಬಿ. ಕೆಂಪು, ಸಿ. ಕಪ್ಪು, ಡಿ. ಅರಿಶಿಣ. ಉತ್ತರ ಬಿ. ಕೆಂಪು. ಹನ್ನೆರಡನೇ ಪ್ರಶ್ನೆ, ಅನ್ನ ಬಹುಬೇಗ ಜೀರ್ಣವಾಗಲು ಉಪಯೋಗ ಮಾಡುವುದು ಯಾವುದು? ಎ. ಮೊಸರು, ಬಿ. ಖರ್ಜೂರ, ಸಿ. ಬೆಲ್ಲ, ಡಿ. ನಿಂಬೆಕಾಯಿ. ಉತ್ತರ ಎ. ಮೊಸರು. ಹದಿಮೂರನೇ ಪ್ರಶ್ನೆ, ಪೊಂಗಲ್ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ? ಎ. ಅಸ್ಸಾಂ, ಬಿ. ತಮಿಳುನಾಡು, ಸಿ. ಕೇರಳ, ಡಿ. ಒಡಿಶಾ. ಉತ್ತರ ಬಿ. ತಮಿಳುನಾಡು. ಹದಿನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಬಾಡಿಗೆ ಪತ್ನಿಯರ ಪದ್ಧತಿ ಯಾವ ರಾಜ್ಯದಲ್ಲಿದೆ? ಎ. ರಾಜಸ್ಥಾನ್, ಬಿ. ಬಿಹಾರ, ಸಿ. ಉತ್ತರ ಪ್ರದೇಶ್, ಡಿ. ಮಧ್ಯಪ್ರದೇಶ್. ಉತ್ತರ ಡಿ. ಮಧ್ಯಪ್ರದೇಶ್. ಹದಿನೈದನೇ ಪ್ರಶ್ನೆ, ವರ್ಷದ ಅತ್ಯಂತ ಹೆಚ್ಚಿನ ಅವಧಿಯ ಹಗಲು ಯಾವುದು? ಎ. 21 ಜೂನ್, ಬಿ. 21 ಡಿಸೆಂಬರ್, ಸಿ. 21 ಸೆಪ್ಟೆಂಬರ್, ಡಿ. 21 ಮಾರ್ಚ್. ಉತ್ತರ ಎ. 21 ಜೂನ್. 16ನೇ ಪ್ರಶ್ನೆ, ಎರೆಹುಳು ತನ್ನ ದೇಹದ ಯಾವ ಭಾಗದಲ್ಲಿ ಉಸಿರಾಡುತ್ತದೆ? ಎ. ಕಣ್ಣು, ಬಿ. ಕಿವಿ, ಸಿ. ಮೂಗು, ಡಿ. ಚರ್ಮ.
ಉತ್ತರ ಡಿ ಚರ್ಮ. 17ನೇ ಪ್ರಶ್ನೆ. ಯಾವ ಜಂತು ಕಿರಿಚಿದರೂ ಶಬ್ದ ಬರುವುದಿಲ್ಲ? ಎ ಒಂಟೆ, ಬಿ ಎಮ್ಮೆ, ಸಿ ಆಕಳು, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. 18ನೇ ಪ್ರಶ್ನೆ. ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಎ ಹೃದಯಘಾತ, ಬಿ ಪಕ್ಷವಾತ, ಸಿ ನಿದ್ರಾಹೀನತೆ, ಡಿ ಅಸ್ತಮಾ. ಉತ್ತರ ಬಿ ಪಕ್ಷವಾತ. 19ನೇ ಪ್ರಶ್ನೆ. ಟೊಮೊಟೊ ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ? ಎ ಹೃದಯಘಾತ, ಬಿ ಕ್ಯಾನ್ಸರ್, ಸಿ ಕೀಲು ನೋವು, ಡಿ ಪಕ್ಷವಾತ. ಉತ್ತರ ಬಿ ಕ್ಯಾನ್ಸರ್. 20ನೇ ಪ್ರಶ್ನೆ. ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟು? ಎ 2000 ಗ್ರಾಂಗಳು, ಬಿ 1400 ಗ್ರಾಂಗಳು, ಸಿ 1800 ಗ್ರಾಂಗಳು, ಡಿ 2700 ಗ್ರಾಂಗಳು. ಉತ್ತರ ಬಿ 1400 ಗ್ರಾಂಗಳು. 21ನೇ ಪ್ರಶ್ನೆ. ರಾಯಲ್ ಎನ್ಫೀಲ್ಡ್ ಅನ್ನು ಯಾವ ದೇಶವು ತಯಾರಿಸಿತು? ಎ ಅಮೆರಿಕ, ಬಿ ಜರ್ಮನಿ, ಸಿ ಫ್ರಾನ್ಸ್, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. 22ನೇ ಪ್ರಶ್ನೆ. ಭಾರತ ದೇಶದಲ್ಲಿ ಕೊನೆಯದಾಗಿ ಸೂರ್ಯೋದಯವಾಗುವ ಸ್ಥಳ ಯಾವುದು? ಎ ಅಸ್ತಮಾ, ಬಿ ಗುಜರಾತ್, ಸಿ ರಾಜಸ್ಥಾನ್, ಡಿ ಅರುಣಾಚಲ್ ಪ್ರದೇಶ್. ಉತ್ತರ ಬಿ ಗುಜರಾತ್. 23ನೇ ಪ್ರಶ್ನೆ. ಕಾಳಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಎ ದಕ್ಷಿಣ ಕನ್ನಡ, ಬಿ ಉತ್ತರ ಕನ್ನಡ, ಸಿ ಶಿವಮೊಗ್ಗ, ಡಿ ಧಾರವಾಡ. ಉತ್ತರ ಬಿ ಉತ್ತರ ಕನ್ನಡ. 24ನೇ ಪ್ರಶ್ನೆ. ಭಾರತದಲ್ಲಿ ಹೆಚ್ಚು ಹಣವನ್ನು ಹೊಂದಿರುವ ರಾಜ್ಯ ಯಾವುದು? ಎ ತಮಿಳುನಾಡು, ಬಿ ಮಹಾರಾಷ್ಟ್ರ, ಸಿ ಕೇರಳ, ಡಿ ಕರ್ನಾಟಕ. ಉತ್ತರ ಬಿ ಮಹಾರಾಷ್ಟ್ರ. 25ನೇ ಪ್ರಶ್ನೆ. ಪ್ರತಿದಿನ ಅನ್ನವನ್ನು ಸೇವಿಸುವುದರಿಂದ ಬರೋ ರೋಗ ಯಾವುದು? ಎ ಶುಗರ್ ರೋಗ, ಬಿ ಜೀರ್ಣಕಾರಿ ಸಮಸ್ಯೆ, ಡಿ ಹೃದಯ ರೋಗ, ಡಿ ತೂಕ ಹೆಚ್ಚಳ. ಉತ್ತರ ಡಿ ಮೇಲ್ನೆ ಎಲ್ಲವೂ. 26ನೇ ಪ್ರಶ್ನೆ. ಟೇಬಲ್ ಟೆನ್ನಿಸ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಭಾರತ, ಬಿ ಇಂಗ್ಲೆಂಡ್, ಸಿ ರಷ್ಯಾ, ಡಿ ಚೀನಾ. ಉತ್ತರ ಬಿ ಇಂಗ್ಲೆಂಡ್. 27ನೇ ಪ್ರಶ್ನೆ. ರಕ್ತ ಹೆಪ್ಪುಗಟ್ಟಲು ಮತ್ತು ಖಂಡಗಳು ಸಂಕುಚಿತಗೊಳ್ಳಲು ಯಾವ ಲೋಹದ ಅಗತ್ಯವಿದೆ? ಎ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಸೋಡಿಯಂ, ಡಿ ತಾಮ್ರ. ಉತ್ತರ ಬಿ ಕ್ಯಾಲ್ಸಿಯಂ. 28ನೇ ಪ್ರಶ್ನೆ. ರಾತ್ರಿ ಊಟ ಮಾಡದೆ ಖಾಲಿ ಹೊಟ್ಟೆಯಲ್ಲಿ ಮಲಗುವುದರಿಂದ ಏನಾಗುತ್ತದೆ? ಎ ಶುಗರ್ ನಿಯಂತ್ರಣ, ಬಿ ಬಿಪಿ ನಿಯಂತ್ರಣ, ಸಿ ತೂಕ ಇಳಿಕೆ, ಡಿ ಸ್ನಾಯು ದುರ್ಬಲ. ಉತ್ತರ ಡಿ ಸ್ನಾಯು ದುರ್ಬಲ. 29ನೇ ಪ್ರಶ್ನೆ. ತಾಯಿ ಹಾಲಿನಲ್ಲಿ ಯಾವುದು ಹೆಚ್ಚು ಪ್ರಮಾಣದಲ್ಲಿ ಇರುತ್ತದೆ? ಎ ವಿಟಮಿನ್ಸ್, ಬಿ ಪ್ರೋಟೀನ್ಸ್, ಸಿ ಕಿಣ್ವಗಳು, ಡಿ ಕೊಬ್ಬುಗಳು. ಉತ್ತರ ಬಿ ಪ್ರೋಟೀನ್ಗಳು. 30ನೇ ಪ್ರಶ್ನೆ. ಯಾವ ಹಣ್ಣು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತದೆ? ಎ ಸೇಬು, ಬಿ ಸೇಬೆಹಣ್ಣು, ಸಿ ಕಿತ್ತಾಳೆ, ಡಿ ಅವಕಾಡೋ. ಉತ್ತರ ಡಿ ಅವಕಾಡೋ.